ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ VDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ MS ಶೀಟಾಗೆ MS ಟ್ಯೂಬ್ಸ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ ಫ್ರಂಟ್ ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ ಲ್ಯಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಈ ಕಡೆ ಡುಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಒಂದು ಸಿಂಗಲ್ ಓಪನ್ ಟೈಪ್ ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ಗೆ ಹೋಗೋದಕ್ಕೆ 4 ಶಟರ್ನ ಓಪನ್ ಟೈಪ್ ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಮೊದಲು ಪಾರ್ಕಿಂಗ್ ಏರಿಯಾ ಸಿಗೋವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು 2x2 ಆಂಟಿಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಕಾವೇರಿ ವಾಟರ್ ಮೀಟರ್ಗೆ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಹಾಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಕೂಡ ಇಲ್ಲೇ ಬರುವಂಥದ್ದು. ಈ ವಾಲ್ನಲ್ಲಿ ನಿಮಗೆ ಬೋರ್ವೆಲ್ ಸಿಗುತ್ತೆ. ಹಾಗೆ ಕಾವೇರಿ ಕನೆಕ್ಷನ್ ಸಿಗುವಂಥದ್ದು. ಸಂಪ್ ಕೂಡ ಮಾಡಿರುವಂಥದ್ದು. ಇಲ್ಲಿ UPS ಪಾಯಿಂಟ್ ಬಂದು ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಮಾಡಿರುವಂಥದ್ದು. ಟ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ ವಾಷಿಂಗ್ ಪರ್ಪಸ್ಗೆ. ನಿಮಗೆ ಒಂದು ಕಾರಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ಮಾಡಿರುವಂಥದ್ದು. ಈ ಕಡೆ ಇಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿದ್ದಾರೆ ಡುಪ್ಲೆಕ್ಸ್ ಹೌಸ್ಗೆ. ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಜೊತೆ ಒಂದು ರೂಮ್ ಕೂಡ ಸಿಗುವಂಥದ್ದು, ಗೆಸ್ಟ್ ರೂಮ್ ಸಿಗುವಂಥದ್ದು. ಈ ಒಂದು ರೂಮಲ್ಲಿ ನಿಮಗೆ 4 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋ ಮಾಡಿದ್ದಾರೆ. ಎಲ್ಲ ಡೋರ್ಸ್ ಬಂದು ನಿಮಗೆ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ರೂಮ್ ಜೊತೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ಗ್ರೌಂಡ್ ಫ್ಲೋರ್ನಲ್ಲಿ. ಈ ಡೋರ್ ಬಂದು ನಿಮಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಪೈಪ್ಲೈನ್ಸ್ ಎಲ್ಲ ನಿಮಗೆ ಸೆಟ್ ಬ್ಯಾಕ್ನಲ್ಲೇ ಬರುವಂಥದ್ದು ನೋಡ್ಬೋದು. ಇಲ್ಲಿ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. 2 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಇನ್ನು ಫಸ್ಟ್ ಫ್ಲೋರಿಂದ ನಿಮಗೆ ಡುಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುವಂಥದ್ದು. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಸಿಗುತ್ತೆ. ಇಲ್ಲಿ ಪಾರ್ಕಿಂಗಿಂದನೂ ನಿಮಗೆ ಎಂಟ್ರಿ ಇದೆ. ಹಾಗೆ ಇಲ್ಲಿ ಡೋರ್ ಗೇಟ್ ಕೊಟ್ಟಿರುವಂಥದ್ದು ರೋಡಿಂದ ಎಂಟ್ರಿಗೆ. ಇಲ್ಲಿಂದ ರೋಡ್ ಎಂಟ್ರೆನ್ಸ್ಗೆ ಕೊಟ್ಟಿರುವಂಥದ್ದು. ಇದು 4 ಫೀಟ್ ವಿಡ್ತ್ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು ನಿಮಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ. ಹಾಗೆ ಈ ಕಡೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆಲ್ಲ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ನಿಮಗೆ ರೂಫ್ ಹೈಟರ್ಗೂ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ವಾಲ್ನಲ್ಲಿ ಸೀಲಿಂಗ್ನಲ್ಲಿ ಬಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಸ್ಪಾಟ್ಲೈಟ್ಸ್ ಕೊಟ್ಟಿರುವಂಥದ್ದು. ಮೇನ್ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥ ವಾಸ್ಕಲಾಗೆ ಮೇನ್ ಡೋರ್ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ನಾವು ಮೇನ್ ಡೋರ್ನಲ್ಲಿ ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಒಂದು ಸಿಂಗಲ್ ಶಟರ್ ಆಗಿ ಒಂದು 4 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಪೂಜಾ ರೂಮ್ ಬಂದು ಕೊಟ್ಟಿರುವಂಥದ್ದು. ಈ ಕಡೆ ಪೂರ್ತಿ ವಾಲ್ ನಿಮಗೆ ವಿನಿಯರ್ ಕ್ಲಾಡಿಂಗ್ ಮಾಡಿದ್ದಾರೆ. ಕಾರ್ನರಲ್ಲಿ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದಾರಂಥದ್ದು. ಟೀಕುಡ್ ವಾಸ್ಕಲಾಗೆ ಡೋರ್ ಬರುವಂಥದ್ದು ಪೂಜಾ ರೂಮ್ನಲ್ಲಿ. ಪೂಜಾ ರೂಮಲ್ಲಿ ಬಂದು ನಿಮಗೆ ಕೆಳಗಡೆ ಫುಲ್ ಲೈಟ್ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು 3 ಡ್ರಾಯರ್ ಬರುತ್ತೆ. ಅದ್ರ ಮೇಲೆ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಇದು ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲಿ ಈ ಕಡೆ ವಾಲ್ಗೆ ನಮಗೆ ಸೌತ್ ಫೇಸಿಂಗ್ ಸೈಡ್ ವಾಲ್ಗೆ TV ಕ್ಯಾಬಿನೆಟ್ ಬರುತ್ತೆ. ಇದು ಬಂದು ಅಕ್ರಾಲಿಕ್ ಶೀಟ್ ಆಗಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಬರುವಂಥದ್ದು. ಪ್ರೊಫೈಲ್ ಡೋರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕೆಳಗಡೆ ಪ್ರೊಫೈಲ್ ಡೋರ್ ಕೊಟ್ಟಿರುವಂಥದ್ದು. ಈ ಕಡೆ ಕೂಡ ಫುಲ್ ಲೈಟ್ ಪ್ರೊಫೈಲ್ ಡೋರ್ ಸಿಂಗಲ್ ಡೋರ್ ಮಾಡಿರುವಂಥದ್ದು. ಇಲ್ಲಿ TV ಹ್ಯಾಂಗ್ ಮಾಡೋದಕ್ಕೆ ನಿಮಗೆ ಪ್ರೊಜೆಕ್ಷನ್ ತೊಗೊಂಡಿದ್ದಾರೆ. ಬ್ಯಾಕ್ ಲೈಟಿಂಗ್ ಮತ್ತು ಮಾಡಿರುವಂಥದ್ದಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಸೀಲಿಂಗ್ನಲ್ಲಿ POP ಆಗಿ ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ವಿನಿಯರ್ನಿಂದ ಮಾಡಿರುವಂಥ ರಾಫ್ಟರ್ಸ್ ಇದು. ಇಲ್ಲೂ ಕೂಡ POP ಆಗಿ ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು ನೋಡ್ಬೋದು.
ಪೂರ್ತಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ, ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಈ ಕಡೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಹ್ಯಾಂಡ್ ವಾಶ್ ಆಗಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರುವಂಥದ್ದು. ಎಲ್ಲ ಜಾಗ್ವಾರ್ನ ಕಮೋಡ್ ಯೂಸ್ ಮಾಡಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ವಾಶ್ ಬೇಸನ್ ಟ್ಯಾಪ್ಸ್ ಎಲ್ಲ ಜಾಗ್ವಾರ್ದೇ ಯೂಸ್ ಮಾಡಿರುವಂಥದ್ದು. ಕಾಮನ್ ವಾಶ್ರೂಮ್ ಬರುವಂಥದ್ದು ಇಲ್ಲಿ. ಇದ್ರ ಪಕ್ಕದಲ್ಲಿ ನಮಗೆ ಸ್ಟೇರ್ ಕೇಸ್ ಹಾಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಕೊಟ್ಟಿದ್ದಾರೆ. ಇದು ಕೂಡ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಈ ಆರ್ಚ್ನಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಈ ಕಡೆ ಬ್ಯಾಸ್ಕೆಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಎಲ್ಲ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಮಾಡಿರುವಂಥದ್ದು ಇಲ್ಲಿ ಟಾಪ್ ಕ್ಯಾಬಿನೆಟಲ್ಲಿ. ಗ್ಲಾಸ್ ಯೂಸ್ ಮಾಡಿರೋವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. 3 ಶಟರ್ ಟೀಕುಡ್ ವಿಂಡೋ ಕೂಡ ಮಾಡಿರುವಂಥದ್ದು ಕಿಚನ್ನಲ್ಲಿ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಡೈನಿಂಗ್ ಏರಿಯಾಗೆ ಸ್ಪೇಸ್ ಸಿಗುತ್ತೆ. ಹಾಗೆ ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಬಾಲ್ಕನಿ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ. ಬಾಲ್ಕನಿಗೆ ಹೋಗೋದಕ್ಕೆ ವಿನಿಯರ್ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಹೊರಗೆ ಬಂದರೆ ನಮಗೆ ಇದು ರೋಡ್ ಸೈಡ್ ಬರುವಂಥ ಬಾಲ್ಕನಿ ನೋಡ್ಬೋದು. ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಬಾಲ್ಕನಿಲಿ. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಮಗೆ ಎಂಟ್ರೆನ್ಸ್ ಡೋರ್ ಕಡೆ ಓಪನ್ ಬರುವಂಥದ್ದು. ಇಲ್ಲೂ ಕೂಡ SS ಇಂದ ಮಾಡಿರುವಂಥ ಗ್ರಿಲ್ ಹಾಕಿದ್ದಾರೆ. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಇಲ್ಲಿ ನಮಗೆ ಡೂಪ್ಲೆಕ್ಸ್ ಹೌಸ್ನ ಸ್ಟೇರ್ ಕೇಸ್ ಸಿಗುವಂಥದ್ದು. ಇಂಟೀರಿಯರ್ ಸ್ಟೇರ್ಸಲ್ಲಿ ಕೂಡ ಸೇಮ್ ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಇದು ಬಂದು ಡಕ್ಟ್ ಬರುತ್ತೆ ಇಲ್ಲಿ. ನಾವು ಮೇಲೆ ಸೆಕೆಂಡ್ ಫ್ಲೋರ್ಗೆ ಬಂದರೆ ಮೊದಲು ನಮಗೆ ಇಲ್ಲಿ ಸ್ಟಡಿ ಟೇಬಲ್ ಸಿಗುತ್ತೆ. ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು. ಎಲ್ಲ ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ. ಇಲ್ಲೂ ಕೂಡ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಇದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಸಿಗುವಂಥದ್ದು. TV ಕ್ಯಾಬಿನೆಟ್ ಮಾಡಿದ್ದಾರೆ. ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲೂ ಕೂಡ 4 ಶಟರ್ನ ಟೀಕುಡ್ ವಿಂಡೋ ಹಾಗೆ ಮೇಲೆ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಗೆ ಆಂಬಿಯೆಂಟ್ ಲೈಟಿಂಗ್ ಮತ್ತು ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇನ್ನು TV ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಈ ಕಡೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಇದೆ. ಈ ಕಡೆ ವೆಟ್ ಏರಿಯಾ ಬರುವಂಥದ್ದು, ಇಲ್ಲಿ ಡ್ರೈ ಏರಿಯಾ ಬರುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಹಾಗೆ ಅಟ್ಯಾಚ್ ಬಾತ್ರೂಮ್ಸ್ನ ವಾಲ್ ಟೈಲ್ ಬಗ್ಗೆ ಹೇಳೋದಾದ್ರೆ 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಿಂಡೋಸ್ ಬಂದು ವುಡ್ನಲ್ಲಿ ಮಾಡಿದ್ದಾರೆ. ಹಾಗೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಪ್ರಾವಿಷನ್ ಕೊಟ್ಟಿರುವಂಥದ್ದು ಇಲ್ಲಿ. ಇನ್ನು ಇದೇ ಫ್ಲೋರ್ನಲ್ಲಿ ಮತ್ತೊಂದು ರೂಮ್ ಸಿಗುತ್ತೆ ನಮಗೆ. ಇದು ಬಂದು ಕಿಡ್ಸ್ ರೂಮ್ ಬರುತ್ತೆ. ಎಲ್ಲ ರೂಮ್ ಡೋರ್ಸ್ ಬಂದು ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಕಿಡ್ಸ್ ರೂಮಲ್ಲಿ ಕೂಡ ನಮಗೆ ಒಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆ 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಬಗ್ಗೆ ಮೇಲೆ ಲಾಫ್ಟ್ ಸಿಗುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಹಾಗೆ ಈ ರೂಮಲ್ಲಿ ನಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು. ಸೇಮ್ ಕೆಳಗೆ ನೋಡಿದಾಗ ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ಕಿಚನ್ ಪಕ್ಕದಲ್ಲಿ ಕೂಡ ಒಂದು ಬಾಲ್ಕನಿ ಇದೆ. ಅದೇ ಥರ ಇಲ್ಲೂ ಕೂಡ ಬಾಲ್ಕನಿ ಕೊಟ್ಟಿರುವಂಥದ್ದು. ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ.
ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗೋವಂಥದ್ದು. ಈ ಫ್ಲೋರಲ್ಲಿ ಕೂಡ ಇಲ್ಲೂ ಕೂಡ ಸ್ಟಡಿ ಟೇಬಲ್ ಸಿಗುತ್ತೆ ನೋಡ್ಬೋದು. ಇಲ್ಲ ಪ್ರೊಫೈಲ್ ಡೋರ್ಸ್ ಎಲ್ಲ ಲೈಟ್ಸ್ ಹಾಕಿದ್ದಾರೆ. POP ಕೂಡ ಪ್ರೊಫೈಲ್ ಲೈಟ್ಸ್ ಹಾಕಿರೋವಂಥದ್ದು ಫಾಲ್ ಸೀಲಿಂಗ್ನಲ್ಲಿ. ಇದು ಸೇಮ್ ಕೆಳಗಡೆ ನೋಡಿದಾಗೇ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮತ್ತು ಮೇಲೆ ಲಾಫ್ಟ್ ಮಾಡಿರುವಂಥದ್ದು. 4 ಶೀಟರ್ನ ಟೀಕುಡ್ ವಿಂಡೋ ಮತ್ತು TV ಕ್ಯಾಬಿನೆಟ್ ಸಿಗೋವಂಥದ್ದು ಈ ಕಡೆ. ಸೀಲಿಂಗಲ್ಲಿ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ. ಇನ್ನು ಸೇಮ್ ಮಾಸ್ಟರ್ ಬೆಡ್ರೂಮ್ ಥರ ಇಲ್ಲಿ ಡ್ರೆಸ್ಸಿಂಗ್ ಮಿರರ್, ಈ ಕಡೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಒಟ್ಟಾರೆ ನಿಮಗೆ ಈ ಮನೆಯಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಗೆಸ್ಟ್ ರೂಮ್ ಹಾಗೆ ಡೂಪ್ಲೆಕ್ಸಲ್ಲಿ 3 ಬೆಡ್ರೂಮ್ ಸಿಗುವಂಥದ್ದು. ಇದು ಬಂದು ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಪ್ಯಾನೆಲಿಂಗ್ ಮಾಡಿದ್ದಾರೆ ಸ್ಕ್ರೀನ್ ಹಾಕ್ಕೊಳ್ಳೋದಕ್ಕೆ. ಹಾಗೆ 2 ವಿಂಡೋಗಳು ಸಿಗುತ್ತೆ, ಒಂದು 3 ಶೀಟರ್ ಹಾಗೆ ಒಂದು ಸಿಂಗಲ್ ಶೀಟರ್. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಪ್ರೊಜೆಕ್ಟರ್ ಹಾಕೋದಕ್ಕೆ ಇಲ್ಲಿ ಸೆಟಪ್ ಕೂಡ ರೆಡಿ ಮಾಡಿರುವಂಥದ್ದು. ಫುಲ್ ಓಪನ್ ಏರಿಯಾ ಕೊಟ್ಟಿದ್ದಾರೆ ಇಲ್ಲಿ. ಪ್ರೊಜೆಕ್ಟರ್ ಹಾಗೆ ಸ್ಕ್ರೀನ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೋಫಾ ಹಾಕೋದಕ್ಕೆ ಸ್ಪೇಸ್ ಇದೆ. ಇಲ್ಲಿಂದ ಮತ್ತೆ ನಾವು ಮೇಲೆ ಹೋದರೆ ಈ ಫ್ಲೋರ್ನಲ್ಲಿ ನಮಗೆ ಜಸ್ಟ್ ಹೆಡ್ ರೂಮ್ ಬರುವಂಥದ್ದು. ಸ್ಟೇರ್ಕೇಸ್ ಹೆಡ್ ರೂಮ್ ಬರುತ್ತೆ. ಮೇಲೆ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ, ಗ್ಲಾಸಸ್ ಹಾಕಿರುವಂಥದ್ದು, ಟಫ್ ಆ್ಯಂಡ್ ಗ್ಲಾಸ್. ಇಲ್ಲೂ ಕೂಡ ವಿನಿಯರ್, ಪಾಲಿಶೆಡ್ ವಿನಿಯರ್ ಡೋರ್ ಸಿಗುತ್ತೆ. ಇಲ್ಲಿ ಹೊರಗೆ ಬಂದರೆ ನಮಗೆ ಮೊದಲು ಲೆಫ್ಟ್ ಸೈಡ್ನಲ್ಲಿ ವಾಷಿಂಗ್ ಏರಿಯಾ ಸಿಗುವಂಥದ್ದು. ಕಲ್ಲು ಹಾಕಿದ್ದಾರೆ ಬಟ್ಟೆ ಒಗೆಯೋದಕ್ಕೆ, ಬಟ್ಟೆ ಒಣಗಾಕೋದಕ್ಕೆ ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ಟ್ಯಾಂಕ್ ರೂಮ್ ಕೂಡ ಇಲ್ಲೇ ಬರುತ್ತೆ. ಮೇಲೆ ಟ್ಯಾಂಕ್ ಇನ್ಸ್ಟಾಲ್ ಆಗಿದೆ ನೋಡ್ಬೋದು ನೀವು. ಈ ಕಡೆ ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಲ್ಯಾಡರ್ ಕೊಟ್ಟಿದ್ದಾರೆ ಹೆಡ್ ರೂಮ್ ಹಾಗೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು ನೋಡ್ಬೋದು. ತುಂಬ ಹೈಟಲ್ಲಿರುವಂಥ ಪ್ಲೇಸ್ ಇದು. ಒಳ್ಳೆ ಲೊಕೇಶನಲ್ಲಿದೆ. ನಾಗರಬಾವಿ ಸಿಗ್ನಲ್ಗೆ ನಿಮಗೆ ಅಂಬೇಡ್ಕರ್ ಕಾಲೇಜ್ ಸಿಗ್ನಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರೋವಂಥದ್ದು. 2 ಮಿನಿಟ್ಸ್ ಕೂಡ ತಗೊಳ್ಳೋದಿಲ್ಲ. ನಾಗರಬಾವಿ BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಡೀಟೇಲ್ಸ್ ಬಂದು ನಿಮಗೆ ಪ್ರೈಸ್ ಮತ್ತು ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.